ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲಾಂಗ್ ಸ್ಲೀವ್ ಅಥವಾ 3/4 ಸ್ಲೀವ್ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದಂತ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಏನಂತ ಹೇಳಿದರೆ, ಇಲ್ಲಿ ಎಡ್ಜಿದೆ ನೋಡಿ, ಬಟ್ಟೆ ಎಡ್ಜಿದೆಯಲ್ಲ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಯಾವುದೇ ಏರುಪೇರು ಇರಬಾರ್ದು. ಎರಡನೇದು ಯಾವುದಂತ ಹೇಳಿದರೆ, ಇಲ್ಲಿ ನೋಡಿ ನಾನು ಯಾವ ರೀತಿ ಬಟ್ಟೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಇಲ್ಲಿ ಓಪನ್ ಪಾರ್ಟನ್ನು ನನ್ನ ಎಡಗಡೆಯಲ್ಲಿ ಇಟ್ಕೊಂಡಿದ್ದೀನಿ. ಕ್ಲೋಸ್ ಪಾರ್ಟು ಬಲ ಬದಿಯಲ್ಲಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಪಾರ್ಟ್ ಯಾವ ರೀತಿ ಇದೆ ನೋಡಿ, ಇದು ಓಪನ್, ಇದು ಕ್ಲೋಸ್. ಇದು ಫುಲ್ಲು ಕ್ಲೋಸ್ ಇದೆ, ಈ ಪಾರ್ಟ್ ಫುಲ್ಲು ಕ್ಲೋಸ್ ಇದೆ. ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ. ಮೊದಲಿಗೆ ಏನಂತ ಹೇಳಿದರೆ, ಇಲ್ಲಿ ನೋಡಿ ಅರ್ಧ ಇಂಚಿನಷ್ಟು ಮಾರ್ಜಿನ್ಗೋಸ್ಕರ ನಾನು ತೊಗೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ನಂತರ ಅದಕ್ಕೆ ಮಾರ್ಕ್ ಹಾಕ್ಕೊಂಡು ಗೆರೆ ಎಳ್ಕೊಳ್ಬೇಕು ನೀಟಾಗಿ. ಅರ್ಧ ಇಂಚಿಗೆ ಗೆರೆ ಎಳ್ಕೊಂಡಾದಮೇಲೆ ಈ ಸೈಡಲ್ಲೊಂದು ಅಳತೆ ಕೊಟ್ಟಿದ್ದೀನಿ ನೋಡಿ, ಅದು ನನ್ನ ಸ್ಲೀವ್ದ ಅಳತೆ. ಅದೇ ಅಳತೆಗೆ ಇವಾಗ ಕಟ್ ಮಾಡಿ ಸ್ಟಿಚ್ಚಿಂಗ್ ಯಾವ ರೀತಿ ಮಾಡೋದಂತ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಸ್ಲೀವ್ ಬಾಟಮ್ ನಾನು 5 ಇಂಚು ತೊಗೊಳ್ತಾ ಇದ್ದೀನಿ. ನಂತರ 5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಬೇಕು. ನಂತರ ಸ್ಲೀವ್ ಲೆಂತ್ ತೊಗೊಳ್ಬೇಕು. ಲಾಂಗ್ ಸ್ಲೀವ್ ಆದ್ದರಿಂದ ನಾನು 15 ಇಂಚಸ್ ತೊಗೊಳ್ತಾ ಇದ್ದೇನೆ. ನೀವು ಬೇಕಾದರೆ 14 ಇಂಚಸ್ಸು ತೊಗೊಳ್ಬೋದು, 16 ಇಂಚಸ್ಸು ತೊಗೊಳ್ಬೋದು. ನಾನು 15 ಇಂಚಸ್ನ ತೊಗೊಳ್ತಾ ಇದ್ದೇನೆ. ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೇನೆ ಸ್ಟಿಚ್ಚಿಂಗಿಗೋಸ್ಕರ. ಒಟ್ಟು 15.5 ಇಂಚ್ ಆಯಿತು. ಅದಕ್ಕೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೇನೆ. ಅದನ್ನ ಇಟ್ಬಿಟ್ಟು ಮಾರ್ಕ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಮಾರ್ಕ್ ಹಾಕ್ಕೊಂಡು ಒಂದು ಗೆರೆ ಎಳ್ಕೊಳ್ಳೋಣ. ಇಲ್ಲಿ ನೋಡಿ, ಈ ರೀತಿಯಾಗಿ ಬಾಕ್ಸ್ ಆಕಾರದಲ್ಲಿ ರೆಡಿ ಆಯಿತು. ನಂತರ ಸ್ಲೀವ್ ವಿಡ್ತ್ ಅಥವಾ ತೋಳಿನ ಅಗಲದ ಅಳತೆ ತಗೊಳ್ಬೇಕು. ಮತ್ತು ತೋಳಿನ ಸುತ್ತಳತೆ ಅಂತಲೂ ಕರೀತಾರೆ. ಅದು ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ಹೇಳಿದರೆ, ಭುಜ ಭಾಗದಲ್ಲಿದೆ ನೋಡಿ, ಭುಜ ಭಾಗ ಸ್ಟಿಚ್ ಹಾಕಿದ್ದೀವಲ್ವಾ, ಅಲ್ಲಿನಿಂದ ಹಿಡಿದ್ಬಿಟ್ಟು ಈ ರೀತಿಯಾಗಿ ರೌಂಡಾಗಿ ಅಳತೆ ತಗೊಳ್ತಾನೆ ಹೋಗಬೇಕು ನೀಟಾಗಿ. ನೋಡಿ, ಈ ಥರ ನಾನು ತುಂಬ ಸರಿ ಹೇಳಿದ್ದೀನಿ ಈ ರೀತಿ ಅಳತೆ ತೊಗೊಳ್ಬಹುದು ಅಂತ. ಇಲ್ಲಿ 9 ಇಂಚ್ ಬಂತು ನೋಡಿ, ಅದು ತೋಳಿನ ಅಗಲ. ಇದು ತೋಳಿನ ಅಗಲ 9 ಇಂಚ್ ಬಂದಿದೆ. ಅದಕ್ಕೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೇನೆ. ಸ್ಲೀವ್ ವಿಡ್ತ್ ಅಥವಾ ಸ್ಲೀವ್ ರೌಂಡಿಂಗ್ 9 ಇಂಚು. ಮಾರ್ಕ್ ಹಾಕ್ಬಿಟ್ಟು ಸ್ಟ್ರೈಟಾಗಿ ಗೆರೆ ಎಳಿಬೇಕು. ಈ ರೀತಿ ಸ್ಟ್ರೈಟಾಗಿ ಗೆರೆ ಎಳೆದ ನಂತರ ಸ್ಲೀವ್ ಡೌನಿಂಗ್ ತೊಗೊಳ್ಬೇಕು. ಸ್ಲೀವ್ ಡೌನಿಂಗ್ ಎಷ್ಟು ನಾನು ತೊಗೊಳ್ತಾ ಇದ್ದೇನೆ ಅಂತ ಹೇಳಿದರೆ, 3/4 ಇಂಚು. ಸ್ಲೀವ್ ಡೌನಿಂಗಿಗೆ ನಾನು ಒಂದು ಪ್ಯಾಟರ್ನ್ ಹೇಳ್ತಾ ಇದ್ದೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ 10 ಇಂಚು ಸ್ಲೀವ್ಗೂ ನಾನು ಹೇಳಿದ್ದೀನಿ ಒಂದು ಪ್ಯಾಟರ್ನ. ಇವಾಗ ನಾನು ಸ್ಲೀವ್ ಡೌನಿಂಗ್ ಯಾವ ರೀತಿ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಈ ಪ್ಯಾಟರ್ನ್ ಅನ್ನುವಂಥದ್ದು ಎಲ್ಲ ಇಂಚಸ್, ನೀವು ಎಷ್ಟೇ ಇಂಚ್ 10 ಇಂಚಸ್ಸೇ ಕಟ್ ಮಾಡಲಿ, 8 ಇಂಚ್ ಎಲ್ಲ ಇಂಚಸ್ಸಿಗೂ ಇದು ಅಪ್ಲೈ ಆಗುತ್ತೆ. 28, 29, 30 ಇಂಚಸ್ ಬ್ಲೌಸಿಗೆ ನಾನು 2.5 ಇಂಚಸ್ ಡೌನಿಂಗ್ ತೊಗೊಳ್ತಾ ಇದ್ದೇನೆ. 35ರಿಂದ 36, 37, 38 ಇಂಚಸ್ ಬ್ಲೌಸಿಗೆ ನಾನು 3/4 ಇಂಚಸ್ ತೊಗೊಳ್ತಾ ಇದ್ದೇನೆ. ಇಲ್ಲಿ ನಾನು 36 ಇಂಚಸ್ ಬ್ಲೌಸಿನ ಲಾಂಗ್ ಸ್ಲೀವ್ ಕಟ್ಟಿಂಗ್ ಆದ್ದರಿಂದ ನಾನು 3/4 ಇಂಚಸ್ ತೊಗೊಳ್ತಾ ಇರೋದು. 39, 40, 41, 42 ಇಂಚಿಗೆ 3.5 ಇಂಚಸ್ ತೊಗೊಳ್ತಾ ಇದ್ದೇನೆ. 43, 44, 45 ಇಂಚಸ್ ಬ್ಲೌಸಿಗೆ 4 ಅಥವಾ 4.75 ಇಂಚಸ್ ತೊಗೊಳ್ಳಿ. ಇದು ಎಲ್ಲ ಬ್ಲೌಸ್ ಕಟ್ಟಿಂಗಲ್ಲೂ ಅಪ್ಲೈ ಆಗುತ್ತೆ. ನೀವು ಎಷ್ಟೇ ಇಂಚಸ್ ಬ್ಲೌಸ್ ತೊಗೊಳ್ಳಿ, 10 ಇಂಚಸ್ ತೊಗೊಳ್ಳಿ, 8 ಇಂಚಸ್, ಎಲ್ಲ ಇಂಚಸ್ಸು 15 ಇಂಚಸ್ ತೊಗೊಂಡ್ರು ಇದೇ ಪ್ಯಾಟರ್ನ್ ಅಪ್ಲೈ ಆಗೋದು. ನಂದು 36 ಇಂಚಸ್ ಬ್ಲೌಸ್ ಇದರಿಂದ 35ರಿಂದ 38 ಒಳಗಡೆ ಬರುತ್ತದು 36 ಇಂಚಸ್. ಹಾಗೆ 3/4 ಇಂಚಸ್ ಡೌನಿಂಗ್ ತೊಗೊಳ್ತಾ ಇದ್ದೇನೆ. ಇದೊಂದು ಸ್ಲೀವ್ ಡೌನಿಂಗು 3/4 ಇಂಚಸ್ ಆಲ್ರೆಡಿ ಬರ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, 3/4 ಇಂಚಸ್ ಡೌನಿಂಗ್ ತೊಗೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಹಾಕಿದ್ದನ್ನ ಇಲ್ಲಿಂದ ಈ ಎಡ್ಜಿಗೆ ಒಂದು ಗೆರೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಮಾರ್ಕ್ ಹಾಕಿದ ನಂತರ ಏನು ಮಾಡಬೇಕಂತ ಹೇಳಿದರೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚಸ್ ಬಂದಿದೆ ಅಂತ ನೋಡಬೇಕು. ಕರೆಕ್ಟು 9.5 ಇಂಚಸ್ ಬಂದಿದೆ. ಈ 9.5 ಇಂಚಿನ ಅರ್ಧ ಎಷ್ಟು ಅಂತ ನೋಡಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ರೆ ಆಯಿತು. ಅರ್ಧಕ್ಕೆ ಒಂದು ಮಾರ್ಕ್ ಹಾಕೊಳ್ಳೋಣ.
ಇಲ್ಲಿ ನೋಡಿ ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡೆ. ಈ ಅರ್ಧಕ್ಕೆ ಮಾರ್ಕ್ ಹಾಕೊಂಡ ನಂತರ ಇಲ್ಲಿ ಅರ್ಧ ಇದೆಯಲ್ಲ, ಈ ಅರ್ಧಕ್ಕೆ ಮತ್ತು ಅರ್ಧಕ್ಕೆ ಈ ಅರ್ಧ ಇದೆಯಲ್ಲ ಅರ್ಧಕ್ಕೆ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಅದರ ಅರ್ಧವನ್ನು ಮಾಡಿ ಮಾರ್ಕ್ ಹಾಕ್ಕೊಳ್ಬೇಕು. ಅದರ ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ನಂತರ ಇಲ್ಲೂ ಹಾಗೆ ಇಲ್ಲಿನ ಅರ್ಧಕ್ಕೆ ಅದರ ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ ಫಸ್ಟ್ ಮಾರ್ಕ್ ಹಾಕಿದ್ದೀವಿ ನೋಡಿ, ಅಲ್ಲಿ ಟೇಪನ್ನು ಇಟ್ಕೊಂಡ್ಬಿಟ್ಟು ಮೇಲೆ ಮತ್ತು ಕೆಳಗೆ ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು. ನಂತರ ಇಲ್ಲಿ ಲಾಸ್ಟಿಗೆ ಮಾರ್ಕ್ ಹಾಕಿದ್ದೀವಲ್ವ, ಅಲ್ಲಿ ಟೇಪನ್ನು ಇಟ್ಟು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ನಂತರ ಇಷ್ಟು ಮಾರ್ಕ್ ಹಾಕಿದ ನಂತರ ನಾವೇನು ಮಾಡಬೇಕಂತ ಹೇಳಿದರೆ ಶೇಪ್ ಹಾಕಬೇಕು. ಯಾವ ರೀತಿ ಶೇಪ್ ಹಾಕೋದಂತ ಸಿಂಪಲಾಗಿ ಹೇಳ್ತಾ ಇದ್ದೇನೆ ನೋಡಿ. ಮೊದಲಿಗೆ ಈ ತುದಿಯಿಂದ ಸ್ಟಾರ್ಟ್ ಮಾಡಬೇಕು. ಈ 1/4 ಇಂಚು ಟಚ್ ಆಗಿಬಿಟ್ಟು ಈ ಅರ್ಧ ಇಂಚು ಟಚ್ ಆಗಿ ಎಂಡ್ಗೆ ಈ ರೀತಿಯಾಗಿ ಹಾಕಬೇಕು. ನಂತರ ಎರಡನೇ ಶೇಪ್ ಯಾವ ಥರ ಅಂತ ಹೇಳಿದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಈ 1/4 ಇಂಚಿಗೆ ಟಚ್ ಮಾಡಿಬಿಟ್ಟು ಇಲ್ಲಿ ಅರ್ಧ ಇಂಚಿಗೆ ಟಚ್ ಆಗಿ ಈ ರೀತಿಯಾಗಿ ಹೋಗಬೇಕು. ಇದು ಪರ್ಫೆಕ್ಟ್ ಶೇಪು. ಇಲ್ಲಿ ನೋಡಿ, ಇದು ಪರ್ಫೆಕ್ಟ್ ಸ್ಲೀವ್ ಶೇಪು. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಂತರ ಈ ಎಡ್ಜಿನಿಂದ ಆ ಬಾಟಮ್ವರೆಗೆ ಒಂದು ಗೆರೆ ಎಳ್ಕೊಳ್ಬೇಕು. ಸ್ಟ್ರೈಟಾಗಿ ಗೆರೆ ಎಳ್ಕೊಳ್ಬೇಕು. ಇದು ಜಾಯಿಂಟ್ ಮಾಡಿದ ನಂತರ ಇಲ್ಲಿ 1 ಅಥವಾ 2 ಇಂಚು ಕಚ್ಚಾಗಂತ ತೊಗೊಳ್ಬೇಕು. ನಾನು 2 ಇಂಚ್ ತೊಗೊಳ್ತಾ ಇದ್ದೇನೆ. ನೀವು ಬೇಕಾದರೂ 1 ಅಥವಾ 1.5 ಇಂಚನ್ನು ತೊಗೊಳ್ಬೋದು. ಇಲ್ಲಿನೂ ಕಚ್ಚಾಗಿ 2 ಇಂಚ್ ತೊಗೊಳ್ತಾ ಇದ್ದೇನೆ. ಅದನ್ನು ಕೂಡ ಜಾಯಿಂಟ್ ಮಾಡಬೇಕು. ಸ್ಲೀವ್ ಕಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕೂಡ ಜಾಯಿಂಟ್ ಮಾಡಬೇಕು. ಇಲ್ಲಿ ನೋಡಿ, ಪರ್ಫೆಕ್ಟ್ ಸ್ಲೀವ್ ಶೇಪ್ ರೆಡಿ ಆಯಿತು. ಇದನ್ನು ಯಾವ ರೀತಿ ಕಟ್ ಮಾಡೋದಂತ ಹೇಳ್ಕೊಡ್ತೇನೆ. ಮೊದಲಿಗೆ ನಾನು ಇಲ್ಲಿಂದನೇ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಇಲ್ಲಿಂದನೇ ಕಟ್ ಮಾಡ್ಕೊಳ್ಬೇಕು. ಸ್ಲೀವ್ ಕಟ್ ಮಾಡುವಾಗ ಯಾವುದೇ ಗಡಿಬಿಡಿ ಮಾಡಬೇಡಿ. ಗಡಿಬಿಡಿ ಮಾಡಿದರೆ ಸ್ವಲ್ಪ ಆಚೆ ಈಚೆ ಕಟ್ ಆಗಿಬಿಟ್ರೆ ಕಡೆಗೆ ಇಡೀ ಸ್ಲೀವ್ನೇ ಹಾಳಾಗಿ ಹೋಗುತ್ತೆ. ಹಾಗಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಶೇಪ್ ಇದೆ ನೋಡಿ, 2 ಶೇಪ್ ಇದೆ. ಹಿಂದಗಡೆ ಶೇಪಿಂದು, ಸ್ಲೀವ್ದು ಹಿಂದೆಗಡೆ ಶೇಪದ್ದು ಮತ್ತು ಸ್ಲೀವ್ ಮುಂದೆಗಡೆ ಶೇಪ್ ಇದು. ಮೊದಲಿಗೆ ನಾವು ಏನು ಮಾಡಬೇಕಂತೇಳಿದರೆ ಸ್ಲೀವ್ ಮುಂದೆಗಡೆ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಇದು ಮುಂದೆಗಡೆ ಶೇಪ್, ಅದನ್ನು ನಾವು ಫಸ್ಟಿಗೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ಳುವಾಗ್ಲೂ ನೀಟಾಗಿ ಶೇಪನ್ನು ಹಿಡಿದ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಏರುಪೇರು ಮಾಡಬಾರ್ದು ಶೇಪ್ ಕಟ್ ಮಾಡ್ಕೊಳ್ಳುವಾಗ. ಹಿಂದೆಗಡೆ ಶೇಪು ಮುಂದೆಗಡೆ ಶೇಪ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಳೋದು. ಇವಾಗ ಹಿಂದಗಡೆ ಶೇಪಿಂದು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಿಂದ್ಗಡೆ ಕಟ್ ಮಾಡುವಾಗ ಏನು ಮಾಡಬೇಕಂತ ಹೇಳಿದರೆ, ನಾವು 2 ಮಾತ್ರ ಕಟ್ ಮಾಡಬೇಕು. ಇದು ಫ್ರಂಟ್ ಸೈಡ್ ಬರೋದಲ್ವ, 2 ಮಾತ್ರ ಕಟ್ ಮಾಡಬೇಕು. ಇದನ್ನು ಕಟ್ ಮಾಡಬಾರ್ದು. ಅದನ್ನು ನಾನು ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಹಿಂದ್ಗಡೆ 2 ಮಾತ್ರ ಕಟ್ ಮಾಡಬೇಕು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ. ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದರೆ ನನಗೊಂದು ಲೈಕ್ ಮಾಡೋದೊಂದು ಮರಿಬೇಡಿ. ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ನೀಟಾಗಿ ಸ್ಲೀವ್ ಕಟ್ಟಿಂಗ್ ಆಯಿತು. ನೀಟಾಗಿ ಸ್ಲೀವ್ ಕಟ್ಟಿಂಗ್ ಆಯಿತು. ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು.
ನನಗೆ 15 ಇಂಚು ಪ್ಲಸ್ ಅರ್ಧ ಇಂಚು ಇದಕ್ಕೆ ತಗೊಂಡೆ. ಫಸ್ಟು 15.5 ಇಂಚು ನಾನು ಉದ್ದ ತಗೊಂಡಿದ್ದು, 9 ಇಂಚು ಅಗಲ, ನಂತರ ಅರ್ಧ ಇಂಚು ಇದಕ್ಕಂತ ತಗೊಂಡೆ, 2 ಇಂಚು ಕಚ್ಚಾಗೆ ತಗೊಂಡೆ, ಡೌನಿಂಗು 3/4 ಇಂಚು ತಗೊಂಡೆ. ಇದು ಪರ್ಫೆಕ್ಟು ಶೇಪು. ಇದು ಪರ್ಫೆಕ್ಟ್ ಶೇಪು. ಇದು ಲಾಂಗ್ ಸ್ಲೀವ್ ಆರ್ ಇದು 3/4 ಅಂತಲೂ ಕರೀತಾರೆ. 3/4 ಸ್ಲೀವ್ ಕಟ್ಟಿಂಗ್ ಅಲ್ಲ. ಸ್ಲೀವ್ ಕಟ್ಟಿಂಗ್ ಆರ್ ಲಾಂಗ್ ಸ್ಲೀವ್ ಕಟ್ಟಿಂಗ್ ಅಂತಲೂ ಕರೀತಾರೆ. ಲಾಂಗ್ ಸ್ಲೀವ್ ಕಟ್ಟಿಂಗ್ ಈ ರೀತಿಯಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.